ನಾಳೆ ಹುಟ್ಟೂರಿನಲ್ಲಿ ಎಚ್.ವೈ. ಮೇಟಿಯವರ ಅಂತ್ಯಕ್ರಿಯೆ ನೆರವೇರುತ್ತೆ. ಸಕಲ ಸರ್ಕಾರಿ ಗೌರವದೊಂದಿಗೆ ನಾಳೆ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. 79 ವರ್ಷ ವಯಸ್ಸಿನ ಎಚ್.ವೈ. ಮೇಟಿಯವರು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ವಿಧಿವಶರಾಗಿದ್ದಾರೆ. ಲಿಂಗಾಯತ ಧಾರ್ಮಿಕ ವಿಧಿವಿಧಾನದ ಪ್ರಕಾರ ನಾಳೆ ಅಂತ್ಯಕ್ರಿಯೆ ನೆರವೇರುತ್ತೆ. ಮಾಜಿ ಶಾಸಕರಾಗಿರುವ ಆನಂದ ನ್ಯಾಮಗೌಡ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಆನಂದ ನ್ಯಾಮಗೌಡ ಅವರೇ, ನಮಸ್ತೆ. ಎಚ್.ವೈ. ಮೇಟಿಯವರು ಇನ್ನಿಲ್ಲ, ಹೇಗೆ ಸ್ಮರಿಸ್ತೀರಿ ಸರ್ ಅವ್ರನ್ನ? ನಮಸ್ಕಾರ. ಬಹಳ ನೋವಿನ ಸಂಗತಿ. ಎಚ್.ವೈ. ಮೇಟಿ ಸಾಹೇಬ್ರ ಜೊತೆ ನಾವೆಲ್ಲ ಡಿಸಿಸಿ ಬ್ಯಾಂಕ್ ಅಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ವಿ. ಅವರ ಸ್ವಭಾವ ಬಹಳ ಮೃದು ಸ್ವಭಾವದವರಾಗಿದ್ರು. ಅವರು ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶಕರಾಗಿ ನಮಗ ಯುವಕರಿಗೆ ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ರು. ಅವರು ಇವತ್ತು ಅವ್ರು ಇಲ್ಲ ಅಂತನ್ನುವಂತ ಸುದ್ದಿ ಕೇಳಿ ಮನಸ್ಸಿಗೆ ಬಹಳಷ್ಟು ಬೇಜಾರಾಗ್ತಾ ಇದೆ. ಇವತ್ತು ಬಹುಶಃ ಬಾಗಲಕೋಟೆ ಜಿಲ್ಲೆಗೆ ಅಷ್ಟೇ ಅಲ್ಲ, ಇಡೀ ನಮ್ಮ ರಾಜ್ಯಕ್ಕೆ ಒಂದು ತುಂಬಲಾರ್ದಂತ ನಷ್ಟ ಅಂತ ನಾನು ಹೇಳಿಕ್ ಬಯಸ್ತೀನಿ. ಒಬ್ರು ಹಿರಿಯರಾಗಿದ್ರು, ಮಾಜಿ ಸಚಿವರಿದ್ರು, ಲೋಕಸಭಾ ಸದಸ್ಯರಾಗಿ ಕೆಲಸ ಕಾರ್ಯಗಳು ಮಾಡಿರುವಂತರು, ಸಾಕಷ್ಟು ಅನುಭವ ರಾಜಕಾರಣದಲ್ಲಿ ಇತ್ತು ಅವರಿಗೆ. ಇವತ್ತು ನಿಜವಾಗ್ಲೂ ಅವರಿಲ್ಲ ಅಂತನ್ನುವಂಥದ್ದು ನಮ್ಮೆಲ್ಲರಿಗೂ ಕೂಡ ಇವತ್ತು ಬಹಳ ನೋವಿನ ಸಂಗತಿ ಅಂತ ನಾನು ಹೇಳಿಕ್ ಬಯಸ್ತೇನೆ. ಹೇಳ್ತಾ ಇದ್ರಿ, ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ದಾಗಿನಿಂದಲೂ ಕೂಡ ಅವರ ಪರಿಚಯ ಅಂತ. ಬ್ಯಾಂಕ್ನಿಂದ ರಾಜಕಾರಣ, ಆ ಸುದೀರ್ಘ ಪಯಣವನ್ನ ಹೇಗೆ ನೆನಪು ಮಾಡ್ಕೊಳ್ತೀರಿ? ಹೇಗಿತ್ತು ಅವರ ಹಾದಿ ಅಂತ ಅನ್ಸುತ್ತೆ ತಮಗೆ? ಹೇಗೆ ಸ್ಫೂರ್ತಿ ಆಗುತ್ತೆ ಯುವ ರಾಜಕಾರಣಿಗಳಿಗೆ? ಇದು ನಾವೆಲ್ಲ ಬ್ಯಾಂಕ್ ಮೀಟಿಂಗ್ ನಾವೆಲ್ಲ ಒಟ್ಟಿಗೆ ಇದ್ದಾಗ ಯಾವ್ದೋ ಒಂದು ಒಳ್ಳೆ ಯೋಜನೆಗಳು ಬರ್ತಿದ್ರೆ ಅಥವಾ ಯುವಕರು ಏನೋ ಒಂದು ಹೊಸದು ಏನಾದ್ರು ಮಾಡ್ತಿದ್ರೆ ಪ್ರೋತ್ಸಾಹಿಸುವಂತ ಒಂದು ಮನೋಭಾವನೆ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ. ಯಾವತ್ತು ಒಂದ್ ಒಳ್ಳೆ ಕೆಲಸ ಆಗ್ತಾ ಇದೆ ಆಗುತ್ತೆ ಅಂದ್ರೆ ಅದನ್ನ ಮಾಡಿಸ್ಕೊಡೋಣ ಅನ್ನುವಂತ ಒಂದು ಮನೋಭಾವನೆ ಅವರಲ್ಲಿ ಇರ್ತಿತ್ತು. ಯಾವ ಕಾರಣಕ್ಕೂ ಇಲ್ಲ, ಬೇಡ, ಇಲ್ಲೇ ಒಂದು ಯೋಜನೆ ಬರ್ತಾ ಇದೆ ಅಥವಾ ನಮ್ಮವ್ರು ಯಾರೋ ಒಂದು ಯೋಜನೆ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಪ್ರೋತ್ಸಾಹ ಕೊಡೋಣ ಅನ್ನೋಂತ ಮನೋಭಾವನೆ ಅವರಲ್ಲಿ ಇರ್ತಿತ್ತು. ಅದು ಅಂತ ಒಬ್ಬ ವ್ಯಕ್ತಿ ಇವತ್ತು ಅಂದ್ರೆ ಬಹಳ ಅನುಭವದ ವ್ಯಕ್ತಿ ಅವರು. ನಮ್ಮ ತಂದೆಯವ್ರ ಜೊತೆನೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಅವರು ಸ್ಪರ್ಧೆ ಮಾಡಿ ಗೆದ್ದಿರ್ತಕ್ಕಂಥವ್ರು. ಅವಾಗ ಅವ್ರು ಜನತಾದಳದಲ್ಲಿದ್ರು, ಸಿದ್ದು ನ್ಯಾಮಗೌಡರ ವಿರುದ್ಧವಾಗಿ ಅವರು ಗೆದ್ದಿರ್ತಕ್ಕಂಥವ್ರು. ಹಲವಾರು ಬಾರಿ ಶಾಸಕರಾಗಿ ಮೂಲತಃ ಗುಳೇದಗುಡ್ಡ ಮತಕ್ಷೇತ್ರದಾಗಿಂದ ಅವರು ಶಾಸಕರಾಗಿ ಕೆಲಸ ಮಾಡುವಂತವ್ರು. ಸುದೀರ್ಘವಾದಂತ ಅನುಭವ ಅವ್ರಿಗಿತ್ತು. ಯಾವತ್ತೂ ರೈತರ ಬಗ್ಗೆ, ನೇಕಾರರ ಬಗ್ಗೆ ಮತ್ತು ಈ ಕುರುಗಾಯಿಗಳ ಬಗ್ಗೆ ವಿಶೇಷ ಕಾಳಜಿಯನ್ನು ಇಟ್ಕೊಂಡಿರ್ತಕ್ಕಂಥವ್ರು. ಇವತ್ತು ಇನ್ನೂ ಕೂಡ ಅವರು ನಮ್ಮ ಜೊತೆ ಇಲ್ಲ ಅನ್ನುವಂಥದ್ದು ಒಪ್ಕೊಳ್ಳಿಕ್ ಸಾಧ್ಯ ಆಗ್ತಾ ಇಲ್ಲ. ಧನ್ಯವಾದ ಆನಂದ ನ್ಯಾಮಗೌಡ್ರೆ, ಟಿವಿ9 ಜೊತೆ ಮಾತನಾಡಿದ್ದಕ್ಕೆ.